ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ನಮ್ಮ ಬೆಳವಾಡಿ ಸರ್ ಹೇಳ್ಬಿಟ್ಟಿದ್ದಾರೆ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿ ಹೇಗಿದೆ ಅಂತ. ಮೊನ್ನೆ ದಿನವೂ ಸಹ ಅವರ ಅನೇಕ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ಅತ್ಯಂತ ನೇರವಾಗಿ ಹೇಳ್ತಕ್ಕಂಥ ಒಂದು ಸ್ವಭಾವ. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲೇ ಒಂದು ಖುಷಿ, ಪ್ರೊಡ್ಯೂಸರ್ಗಳು ಅಂತ ಬರ್ತೀವಿ ನಾವುಗಳು, ಏನು ಲೇಡಿ ಮತ್ತು ಜೆಂಟ್ಸ್ ಅಂದಾಗ ಗಂಡಸರುಗಳು ಗಾಂಧಿನಗರದಲ್ಲಿ ಹೆಂಗಾರು ಗುದ್ದಾಡ್ಬೋದು, ನಮಗೆಲ್ಲ ಗೊತ್ತಿದೆ ಇದು. ಆದರೆ ನಿಜಕ್ಕೂ ಪಾರ್ವತಮ್ಮ, ರತ್ನಮ್ಮ, ರಾಜಮ್ಮ ಅಂತ ಆ ಕಾಲದಲ್ಲಿ ಮತ್ತೆ ಈಗ ಇನ್ನೊಮ್ಮೆ ರತ್ನಮ್ಮ ಬಂದಿರೋದು, ಈ ಎಲ್ಲೋ ಒಂದು ಹೊಸ ಇದು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗೇನೆ ನನಗೆ ಈ ಟ್ರೈಲರ್ ನೋಡಿದಾಗ, ಸಾಂಗ್ಸನ್ನು ಮೊದಲೇ ನೋಡಿದ್ದೆ, ಟ್ರೈಲರ್ ನೋಡಿದಾಗ ಅನ್ನಿಸ್ತು, ನನಗನ್ಸಿದ್ದು ಹೇಳ್ತೀನಮ್ಮ, ನಿರ್ದೇಶಕರಿಗೆ ಮತ್ತು ಚಿತ್ರಕ್ಕೆ ಏನು ಕೇಳಿದ್ದೀರಾ ಅದೆಲ್ಲವನ್ನು ಸಹ ನೀವು ಕೊಟ್ಟಿದ್ದೀರಾ ಅನ್ನೋದು ಅಲ್ಲಿ ಕಾಣ್ತಾ ಇದೆ. ಸೊ ಈಗ ರತ್ನಕ್ಕ ಆಗಬೇಕು, ಇಂಡಸ್ಟ್ರಿಗೆ ಆಗ್ತಾರೆ ಅಂತ ಒಂದು ಆಶಾಭಾವನೆ ಇದೆ. ಎಲ್ಲರೂ ಸಹ ಸಿನಿಮಾ ನೋಡೋಣ, ಹಾಗೆ ಪ್ರಮೋಟ್ ಮಾಡೋಣ. ಸಿನಿಮಾನೂ ಸಹ ಚೆನ್ನಾಗಿದೆ, ನಿರ್ದೇಶಕರು ಪರಿಶ್ರಮನೂ ಸಹ ಕಾಣ್ತಾ ಇದೆ. ಹಾಗೆ ಇಡೀ ಚಿತ್ರತಂಡ ಅಲ್ಲಿ ಕೆಲಸ ಮಾಡಿರೋದು ನಮಗೆ ನಮ್ಮ ಒಂದಿಷ್ಟು ಸಣ್ಣ ಅನುಭವದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಶುಭಾಶಯಗಳು. ಧನ್ಯವಾದ ನಾಗೇಶ್ ಜಿ. ನಿರ್ಮಾಪಕಿಯರ ಉತ್ತಮ ಮಾತುಗಳನ್ನಾಡಿದಿರಿ. ಚಿತ್ರರಂಗಕ್ಕೆ ಮಹಿಳಾ ನಿರ್ಮಾಪಕಿಯರ ಅವಶ್ಯಕತೆ ಇದೆ. ಯಾಕೆಂತೇಳಿದ್ರೆ ಅಲ್ಲಿ